ದಿಲ್ಲಿ ಅಂಗಳಕ್ಕೆ ಬೆಂಗಳೂರು ಖಾತೆ ಖ್ಯಾತೆ. ಪೂರ್ಣ ಪ್ರಮಾಣದ ಬೆಂಗಳೂರು ಸಿಗುತ್ತಾ? ಮುನಿಯಪ್ಪನವರಿಗೆ ರಾಹುಲ್ ಸಂದೇಶ ಏನು? ಇದುವೇ ಚದುರಂಗದ ಎರಡನೇ ಸ್ಟೋರಿ. ದೆಹಲಿ ಅಂಗಳಕ್ಕೆ ಖಾತೆ. ಅವ್ರು ಏನೋ ಟ್ವಿಸ್ಟ್ ಕೊಟ್ರೆ ನಾನು ಏನ್ ಮಾಡಕ್ಕಾಗಲ್ಲ. ಯಾವ ಖಾತೆ ಕೊಟ್ಟರು ಕೆಲಸ ಮಾಡ್ತೀನಿ. ಅವರು ಹೈಕಮಾಂಡ್ ಬಿಟ್ಟಿದ್ದು. ನೋಡೋಣ, ಒಬ್ಬೊಬ್ರಿಗೆ ಒಂದೊಂಥರ ಕಾಯಿಲೆ ಇರ್ತದೆ. ಯಾರ್ಯಾರಿಗೆ ಯಾವ್ಯಾವ ಕಾಯಿಲೆ ಇದೆಯೋ, ಏನೇನು ಔಷಧಿಗಳು ಬರ್ತಾವೋ ನೋಡೋಣ. ಖಾತೆ ಹಂಚಿಕೆ ಇದು ಶಿವಕುಮಾರ್ ಅವರಿಗೆ ಆರಂಭದಲ್ಲಿ ಎದುರಾಗಿರ್ತಕ್ಕಂಥ ಬಹಳ ದೊಡ್ಡ ಸವಾಲು. ಶಿವಕುಮಾರ್ ಅವರ ಸರ್ಕಾರದಲ್ಲಿ ಇನ್ನೂ ಕೂಡ ಖಾತೆಗಳ ಖ್ಯಾತೆ ಬಗೆಹರಿದಿಲ್ಲ. ಯಾಕಂದರೆ ಒಬ್ಬೊಬ್ಬ ಸಚಿವರು ಕೂಡ ತಮಗೆ ಈ ಖಾತೆ ಸಿಕ್ಕಿದ್ದು ಸರಿಯಿಲ್ಲ, ಇದು ಸಿಕ್ಕಿರುವ ಪ್ರಮಾಣ ಸರಿಯಿಲ್ಲ, ಈ ಅಭಿಪ್ರಾಯಗಳಿದ್ದಾವೆ. ಬೆಂಗಳೂರಿನಿಂದ ದೆಹಲಿ ಅಂಗಳದವರೆಗೂ ಕೂಡ ಈಗ ಮಂತ್ರಿಗಳ ಗಲಾಟೆ ಮುಟ್ಟಿದೆ. ನಾಳೆ ಶಿವಕುಮಾರ್ ಅವರು ದೆಹಲಿಗೆ ಹೋಗ್ತಾ ಇದ್ದಾರೆ. ನಾಳೆಯೇ ಕಾಂಗ್ರೆಸ್ ಹೈಕಮಾಂಡ್ನವರು ಅಂತಿಮ ನಿರ್ಧಾರವನ್ನು ಕೈಗೊಳ್ಳುವಂತಹ ಸಾಧ್ಯತೆ ಇದೆ ಈ ಖಾತೆಗಳ ವಿಚಾರಕ್ಕೆ ಸಂಬಂಧಿಸಿದೆ. ಹಾಗಾದರೆ ಖಾತೆ ಖ್ಯಾತೆ ಹೇಗಿದೆ ಅನ್ನೋದನ್ನು ಗಮನಿಸೋಣ. ನೋಡ್ತಾ ಹೋದಾಗ ಇಲ್ಲಿ ಗೋಚರಿಸುವಂಥದ್ದು, ಕೃಷ್ಣ ಬೈರೇಗೌಡರಿಗೆ ಬೆಂಗಳೂರು ನಗರ ಅಭಿವೃದ್ಧಿ ಖಾತೆಯನ್ನು ಕೊಟ್ಟಿದ್ದಾರೆ. ನೋಡಿ, ಈ ಖಾತೆ ಮೇಲೆ ಬೇಡಿಕೆ ಇರುವಂಥದ್ದು ಯಾರಿಗೆ? ಖಾತೆ ಮೇಲೆ ಬೇಡಿಕೆ ಇರುವಂಥದ್ದು ರಾಮಲಿಂಗಾರೆಡ್ಡಿ ಅವರಿಗೆ. ಆದರೆ ಅವ್ರಿಗೆ ಬೆಂಗಳೂರು ಅಭಿವೃದ್ಧಿ ಖಾತೆಯನ್ನು ಕೃಷ್ಣ ಬೈರೇಗೌಡರಿಗೆ ಕೊಟ್ಟರು. ಹಾಗೆ ಕೊಟ್ಟಾಗ ಪೂರ್ಣವಾಗಿ ಕೊಟ್ರಾ? ಇಲ್ಲ, ಅಲ್ಲೂ ಅಪೂರ್ಣ ಇದೆ. BMRDA ಮತ್ತು BDA ಕೊಟ್ಟಿಲ್ಲ ಅಂತ ಹೇಳಿ. ಹೀಗಾಗಿ ಅವರು ಕೇಳ್ತಿದ್ದಾರೆ, ನನಗೆ ಬೆಂಗಳೂರು ನಗರಾಭಿವೃದ್ಧಿ ಖಾತೆ ಬೇಕು ವಿತ್ BMRDA ಮತ್ತು BDA, ಅದನ್ನು ಸೇರಿಸಿ ಕೊಟ್ಟಿರಬೇಕು. ಆಹಾರ ಸಚಿವರು ಮುನಿಯಪ್ಪನವರು ಕಳೆದ 3 ವರ್ಷಗಳಿಂದ ಆಹಾರ ಸಚಿವರಾಗಿದ್ದರು. ಕರ್ನಾಟಕದಲ್ಲಿ ಅನ್ನಭಾಗ್ಯ ಯೋಜನೆಯನ್ನು ಜಾರಿಗೊಳಿಸೋದ್ರಲ್ಲಿ ಅವ್ರದ್ದು ಕೂಡ ಪಾತ್ರ ಇದ್ದೇ ಇದೆ. 10 kg ಅಕ್ಕಿ, ಅದಕ್ಕೆ ಬದಲಿಗೆ ಹಣ, ಇದೆಲ್ಲ ಮ್ಯಾನೇಜ್ ಮಾಡ್ತಾ ಹೋಗಿದ್ದಾರೆ. ಆದರೆ ಈಗ ಅವರು ಬಯಸಿರುವಂಥದ್ದು ಸಮಾಜ ಕಲ್ಯಾಣ ಇಲಾಖೆ. ಅತಿ ದೊಡ್ಡ ಖಾತೆ ಅದು. ಇಡೀ ಸರ್ಕಾರದಲ್ಲಿ ಅತಿ ಹೆಚ್ಚು ಬಜೆಟ್ ಅನುದಾನ ಇರತಕ್ಕಂತಹ ಖಾತೆ ಅಂದರೆ ಸಮಾಜ ಕಲ್ಯಾಣ ಖಾತೆ. ಅದು ಬೇಕು ಅಂತ ಕೇಳಿದ್ದಾರೆ. ಜೊತೆಗೆ ನನಗೊಂದು ಉಪಮುಖ್ಯಮಂತ್ರಿ ಕೂಡ ಬೇಕು ಅಂತ ಕೇಳ್ತಿದ್ದಾರೆ. ಪರಮೇಶ್ವರ್ ಒಬ್ಬರೇ ಅಲ್ಲ, ನಾನು ಕೂಡ ಉಪಮುಖ್ಯಮಂತ್ರಿ ಆಗಬೇಕು, ಎಡ ಬಲ ಎರಡೂ ಕೂಡ ಸರಿಯಾಗಿರಬೇಕು, ಸಮಾನತೆ ಕೊಡಬೇಕು, ಒಳ ಮೀಸಲಾತಿ ಇಲ್ಲಿ ಹಂಚಿಕೆ ಆಗಬೇಕು ಅನ್ನೋದನ್ನು ಅವರು ಕೂಡ ಬಯಸಿದ್ದಾರೆ ಮುನಿಯಪ್ಪನವರು. ಹೀಗೆ ಖಾತೆಯ ಖ್ಯಾತೆ ನಡೀತಿದೆ. ಶಿವಕುಮಾರ್ ಅವರು ಯೋಚನೆ ಮಾಡ್ತಾ ಇದ್ದಾರೆ ಹೆಂಗೆ ಇದನ್ನು ನಿಭಾಯಿಸೋದು ಅಂತೇಳಿ. ಯಾಕಂದರೆ ಇದು ಶಿವಕುಮಾರ್ ಅವ್ರಿಗಿರುವಂಥ ಭಾಳ ದೊಡ್ಡ ಸವಾಲು ಅನ್ನೋದಕ್ಕಿಂತ ಹೆಚ್ಚಾಗಿ ಇದು ಸರ್ಕಾರ ಟೇಕ್ ಆಫ್ ಆಗುವ ಸಂದರ್ಭದಲ್ಲಿ ಎದುರಾಗುವಂಥ ಕಿರಿಕಿರಿಗಳಿವೆ. ನೋಡಿ, ಒಂದು ಕಡೆಯಲ್ಲಿ ಶಿವಕುಮಾರ್ ಅವರು ತನ್ನ ಮೊದಲ ಕ್ಯಾಬಿನೆಟ್ ಸಭೆಯಲ್ಲಿ 6 ಭಾಳ ತುಂಬ ಚೆನ್ನಾಗಿರ್ತಕ್ಕಂತಹ ಯೋಜನೆಗಳನ್ನು ಘೋಷಣೆ ಮಾಡಿದರು. ಆದರೆ ಆ ಯೋಜನೆಗಳ ಘೋಷಣೆ, ಅದರ ಮೇಲೆ ಆಗಬೇಕಾಗಿದ್ದ ಚರ್ಚೆ, ಅದರ ಮೇಲೆ ಅದರ ಜಾರಿಯ ಬಗ್ಗೆ ಆಗಬೇಕಾದಂಥ ಚರ್ಚೆಯನ್ನು ಟೇಕ್ ಆಫ್ ಮಾಡಿದ್ದು ಯಾವುದು ಅಂತ ಹೇಳಿದ್ರೆ ಇವರಲ್ಲಿರುವಂತಹ ಮಂತ್ರಿಗಳ ನಡುವಿನ ಬಿಕ್ಕಟ್ಟು. ಈ ಸರ್ಕಾರದಲ್ಲಿರುವ ಮಂತ್ರಿಗಳ ಬಿಕ್ಕಟ್ಟೆ ಶಿವಕುಮಾರ್ ಅವರ ಆ ಯೋಜನೆಗಳ ಬಗ್ಗೆನೇ ಚರ್ಚೆ ಆಗದಂತೆ ತಡೆದು ನಿಲ್ಲಿಸಿದೆ. ಈ ವಿಚಾರದಲ್ಲಿ ಮುನಿಯಪ್ಪ ಅವರು ಏನು ಹೇಳ್ತೀರಾ ನನಗೆ ತೋರಿಸ್ತೀನಿ. ಹೈಕಮಾಂಡ್ ಹೇಳಿದ್ದೆ ಮಾಡ್ತಾ ಇರ್ತೀನಿ. ಮುಂದೆ ಅವರು ಏನು ಮಾಡ್ತಾರೋ ಅದಕ್ಕೆ ನಾನು ಅಪೀಲ್ ಮಾಡಿದ್ದೀನಿ. ನಾನು ಸೀನಿಯರ್ ಇದ್ದೀನಿ. ನನಗೆ ಒಂದು ಬಡವರಿಗೆ ಕೆಲಸ ಮಾಡುವಂಥದ್ದು ಕೊಡಬೇಕು ಅಂತ ಕೇಳಿದ್ದೀನಿ. ರಾಹುಲ್ ಗಾಂಧಿಗೆ ಹೇಳಿದ್ದೀನಿ, AICC ಅಧ್ಯಕ್ಷರಿಗೆ ಹೇಳಿದ್ದೀನಿ, ಮತ್ತು ನಮ್ಮ ಮುಖ್ಯಮಂತ್ರಿಗಳಿಗೆ ಹೇಳಿದ್ದೀನಿ, ಹರಿಪ್ರಸಾದ್ ಅವ್ರಿಗೂ ಹೇಳಿದ್ದೀನಿ. ಯಾವ ಖಾತೆ ಕೊಟ್ಟರು ಕೆಲಸ ಮಾಡ್ತೀನಿ. ಅವರು ಹೈಕಮಾಂಡ್ ಬಿಟ್ಟಿದ್ದು. ನಿನ್ನೆ ಕೆಲಸ ಶುರು ಮಾಡಿದ್ದೀನಿ. ಥ್ಯಾಂಕ್ ಯು. ಹೌದು, ಕೆಲಸ ಶುರು ಮಾಡಿದ್ದೀನಪ್ಪ, ಏನ್ ತೊಂದರೆ ಇಲ್ಲ. ನಾನು ಸಿಸ್ಟಮ್ಸಿಪ್ಪ ಏನ್ ಕೆಲಸ ಕೊಟ್ಟಿದ್ರಂತ. ಡಿಸಿಪ್ಲಿನ್ ಇಸ್ ಮೋರ್ ಇಂಪಾರ್ಟೆಂಟ್. ಕೊಡೋದು ಇಟ್ ಇಸ್ ಮೈ ಡಿಮಾಂಡ್. ಎಲ್ಲ ಡಿಮಾಂಡು ಕಾರ್ಯಕರ್ತರು ಮುಖಂಡರು ಮಾಡಿದ್ದಾರೆ. ನಾನು ಮಾಡೋ ಅಷ್ಟಿಲ್ಲ. ನನ್ನ ಸೀನಿಯಾರಿಟಿ ಹೈಕಮಾಂಡ್ ಗೊತ್ತಿದೆ, ಅವರು ಡಿಸೈಡ್ ಮಾಡಲಿ. ಹೀಗೆ ಇದು ನಾಯಕರುಗಳು ಹೇಳ್ತಾ ಇರುವಂತಹ ರೀತಿ, ಮಾತನಾಡುವಂಥ ರೀತಿ. ಇನ್ನೊಂದು ಕಡೆಯಲ್ಲಿ ಬೈರೇಗೌಡರಿಗೆ ಬೇಸರ ಆಗಿದೆ. ಕೃಷ್ಣ ಬೈರೇಗೌಡರಿಗೆ ಬೆಂಗಳೂರು ನಗರ ಅಭಿವೃದ್ಧಿ ಖಾತೆಯ ಬಗ್ಗೆ ಕೃಷ್ಣ ಬೈರೇಗೌಡರು ಬೇಸರವನ್ನು ಹೊಂದಿದ್ದಾರೆ. ವಿಶೇಷವಾಗಿ ಅವರು ಈ ವಿಚಾರದಲ್ಲಿ ಅರ್ಧ ಖಾತೆ ಬೇಡ, ಕೊಟ್ಟರೆ ನನಗೆ ಪೂರ್ತಿ ಕೊಡಿ, ಕೊಡದೇ ಇದ್ದರೆ ಬೇಡವೇ ಬೇಡ, ಬೆಂಗಳೂರು ಅಭಿವೃದ್ಧಿಯ ಖಾತೆನೇ ಬೇಡ, ಯಾಕಂದರೆ ಕಸ ಎತ್ತೋದಕ್ಕೆ ಮತ್ತು ಗುಂಡಿ ಮುಚ್ಚೋದಕ್ಕೆ ಮಾತ್ರ ಖಾತೆ ಇದ್ದರೆ ನನಗೆ ಬೇಕಿಲ್ಲ ಅಂತೇಳಿ ಅವರು ಬೆಂಗಳೂರು ಅಭಿವೃದ್ಧಿ ಅಲ್ಲಿ BDA ಬೇಕು. ಬೆಂಗಳೂರು ಡೆವಲಪ್ಮೆಂಟ್ ಅಥಾರಿಟಿನೇ ಇಲ್ಲದೆ ಬೆಂಗಳೂರು ಅಭಿವೃದ್ಧಿ ಹೆಂಗೆ ಸಾಧ್ಯ ಅನ್ನೋದು ಅವರ ಪ್ರಶ್ನೆ. ಹಿಂದೆ ನಿಭಾಯಿಸಿದಂಥ ಕಂದಾಯ ಖಾತೆಯನ್ನೇ ನೀಡಿ ಅಂತೇಳಿ ಅವರು ದುಂಬಾಲು ಬಿದ್ದಿದ್ದಾರೆ, ಪ್ರಯತ್ನಿಸ್ತಾ ಇದ್ದಾರೆ. ಕಂದಾಯ ಖಾತೆಯಲ್ಲಿ ಅವರು ಒಂದಿಷ್ಟು ಬದಲಾವಣೆಯನ್ನು ತರೋದ್ರಲ್ಲಿ ಯಶಸ್ವಿಯಾಗಿರ್ತಕ್ಕಂಥ ಸಚಿವ. ಹೀಗಾಗಿ ಆ ಯಶಸ್ಸಿನ ಹೆಸರಾದರೂ ಅವ್ರಿಗೆ ಇರುತ್ತೆ ಅಂತಿಮವಾಗಿ. ಇದು ಅರ್ಧ ಖಾತೆ ಆದರೆ ಯಾವುದೇ ಯಶಸ್ಸು ಸಿಗಲ್ಲ ಅಲ್ಲಿ ಅಂತೇಳಿ ನಿನ್ನೆ ರಾತ್ರಿ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರ ಜೊತೆ ಕೂಡ ಕೃಷ್ಣ ಬೈರೇಗೌಡರು ಚರ್ಚೆಯನ್ನು ನಡೆಸಿದ್ದಾರೆ, ಮಾತುಕತೆಯನ್ನು ಮಾಡಿದ್ದಾರೆ. ಆದರೆ ಸಿದ್ದರಾಮಯ್ಯನವರಿಂದಲೂ ಕೂಡ ಪೂರ್ಣ ರೀತಿಯಾದಂತಹ
ಪರಿಹಾರದ ಮಾತುಗಳೇನು ಸಿಕ್ಕಂತೆ ಕಾಣ್ತಾ ಇಲ್ಲ. ಹೀಗಾಗಿ ಮಧ್ಯಪ್ರವೇಶ ಮಾಡಿ ಈ ಬಿಕ್ಕಟ್ಟನ್ನು ಬಗೆಹರಿಸಬೇಕು ಅನ್ನೋಂತಹ ಮನವಿಯನ್ನು ಸಿದ್ದರಾಮಯ್ಯನವ್ರ ಜೊತೆ ಕೂಡ ಮಾಡಿದ್ದಾರೆ. ಅಲ್ಲಿ ಪೂರ್ಣವಾದಂತಹ ಭರವಸೆ ಸಿಕ್ಕಿಲ್ಲ. ಬದಲಿಗೆ ಸಿದ್ದರಾಮಯ್ಯನವರು ಸೈಲೆಂಟ್ ಆಗಿದ್ದಾರೆ. ಯಾಕಂದರೆ ಅವ್ರನ್ನೇ ಮಾಜಿ ಮಾಡಿ ಆಗಿದೆ. ಇನ್ನು ಅವರು ಇಲ್ಲಿಗ ಇವರಿಗೆ ಖಾತೆ ಹಂಚಿಕೊಂಡು ಕೂತ್ಕೊಳ್ಳೋಕೆ ಹೋದರೆ ನಾಳೆ ದಿವಸ ಶಿವಕುಮಾರ್ ಅವರು ಸಿದ್ದರಾಮಯ್ಯನವರ ಮಾತನ್ನು ಎಷ್ಟು ಮಟ್ಟಿಗೆ ಕೇಳ್ತಾರೆ ಅನ್ನೋಂಥ ಪ್ರಶ್ನೆ ಬರುತ್ತೆ. ಇದು ನಾಯಕರುಗಳಿಗಿರುವಂಥ ಸವಾಲುಗಳು, ಮುಜುಗರಗಳು ಇದ್ದೇ ಇರುತ್ತವೆ. ಹೈಕಮಾಂಡ್ ನಾಯಕರಿಗೆ ಮನವರಿಕೆ ಮಾಡೋದಕ್ಕೆ ದೆಹಲಿ ಯಾತ್ರೆಗೆ ಈಗ ಕೃಷ್ಣ ಬೈರೇಗೌಡರು ಹೊರಟಿದ್ದಾರೆ. ನೋಡಿ, ಬೆಂಗಳೂರು ಖಾತೆ ಇದೆ, ದೆಹಲಿ ಯಾತ್ರೆ ಆಗ್ತಿದೆ. ದೆಹಲಿಗೆ ತೆರಳಿರುವಂತಹ ಸಚಿವ ಕೃಷ್ಣ ಬೈರೇಗೌಡರಿಂದ ನಾಯಕರ ಭೇಟಿಗೆ ಪ್ರಯತ್ನ ಆಗ್ತಿದೆ. ರಾಹುಲ್ ಗಾಂಧಿ ಅವ್ರನ್ನ, ಹಾಗೆಯೇ ಸುರ್ಜೇವಾಲಾ ಅವ್ರನ್ನ ಭೇಟಿ ಆಗ್ಬೋದು. ಅವ್ರನ್ನ ಭೇಟಿಯಾಗಿ ಅವ್ರ ಜೊತೆಗೆ ಚರ್ಚೆಯನ್ನು ನಡೆಸಬಹುದು. ನಾಳೆ ಶಿವಕುಮಾರ್ ಅವರು ದೆಹಲಿಗೆ ಹೋಗ್ತಾ ಇದ್ದಾರೆ. ಅಲ್ಲಿ ಈ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಸಿಗುವಂತಹ ಸಾಧ್ಯತೆ ಗೋಚರಿಸ್ತಾ ಇದೆ. ನಿಜಕ್ಕೂ ಈಗ ಖಾತೆ ಹಂಚಿಕೆಯನ್ನು ಕೂಡ ದೆಹಲಿ ಹೈಕಮಾಂಡ್ ನಿರ್ಧರಿಸುವಂಥದ್ದು ಆಯಿತು ಅಂತೇಳಿ, ಆದರೆ ಅದು ರಾಜ್ಯ ಸರ್ಕಾರಕ್ಕೆ ಬಹಳ ಒಳ್ಳೆಯ ಯಶಸ್ಸನ್ನಂತೂ ತಂದುಕೊಡುವಂತಹ ಲಕ್ಷಣಗಳು ಕಾಣ್ತಿಲ್ಲ.